ನಮಸ್ಕಾರ ರೀ. ಇವತ್ತು ಏನು ಮಾಡತ್ತೀವಪ್ಪ ಅಂತಂದ್ರೆ ಬೆಳೆ ಬಂದೈತಿ. ಬೆಳೆ ಕಟಾವು ಮಾಡಕ್ಕೆ ಬಂದೀವಿ. ಅದಕ್ಕೆ ಈಗ ಏನು ಮಾಡೋದು ಅಂತಂದ್ರೆ ಮಟನ್ ರಾಶಿ ನಡೋದ. ರೈತರ ಕಷ್ಟ ಏನು ಕೇಳ್ತೀರಿ? ಕೆಟ್ಟ ಹೈರಾಣ ಅದ. ಒಂದಿದ್ರೆ ಇನ್ನೊಂದಿರಂಗಿಲ್ಲ. ಅವನೇ ಎಷ್ಟಕ್ಕೆ ಮಾಡ್ಬೇಕ್ರಿ. ಈ ಬೆಳೆ ತಕ್ಕಂಗೆ ರೇಟ್ ಇರೋಂಗಿಲ್ಲ. ಹೀಗಾಗಿ ಒಜ್ಜಿಡಿದ್ರೆ ಜೀವನ ನಾವು. ನಮ್ಮದೇ ಚಲೋ ಅಂದ್ರೆ ನಮ್ದು ಒಂದೇ ಒಂದು ಚಲೋ ಅಂದ್ರೆ ಏನಪ್ಪ ಅಂತಂದ್ರೆ ಮಳೆ ಬರ್ಲಿಕ್ಕೂ ಬೆಳೆ ಬರ್ತದೆ ಅನ್ನೋದು ಒಂದು ಚಲೋ. ಎಲ್ಲಿ ತನಕ ಹೋದ್ರು ರೇಟಿಂದು ಒಟ್ಟ ಏ ಚಂದ ಹೊಡಿವೋ ಮರ. ಈ ಕಡೆ ಹಂಗೆ ಬಿಟ್ಬಿಟ್ಟು ಹೊಂಟಿಲ್ಲ. ಮತ್ತು ಟೈಮಿನ ಮ್ಯಾಗ ರೊಕ್ಕ ತೊಗೋತಾನ್ರಿ ಅವ. ಹಿಂಗೆ ಮಾಡಿ ಆಟ ಆಡಿಕಿಸಂದ್ರೆ ನಮ್ಮ ರೊಕ್ಕ ಆರಾಮ್ ಬರ್ತಾವ ಮಗನ. ಹೊಡಿ ಚಂದಾಗಿ. ರೈತರ ಕಷ್ಟ ನಿನಗೇನು ಗೊತ್ತು? ಮಾಡಾಕತ್ತೇವ್ರಿ. ಈಗ ಮೆಕ್ಕೆಜೋಳ ಬಂದದ್ರಿ. ಇದು ಕಟಾವಕ್ಕೆ ಮೆಕ್ಕೆಜೋಳ ತೊಗೊಂಡು ಈಗ ಇನ್ನೇನು ಮುಗೀತದ. 1 ಎಕರೆ ಹೊಲ ಮಾಡಿದ್ದೆವು. ನಾವೇನು ಭಾಳ ಶ್ರೀಮಂತರಿಲ್ರಿ. ಒಂದು ರಾಶಿ ಮೆಷಿನ್ ಅದ, ಮತ್ತು ಒಂದು ಟ್ರ್ಯಾಕ್ಟರ್ ಅದ. ಮತ್ತು ನಾವು ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾವ್ರಿ. ಏನು ಹಾಕೋದು ನೋಡ್ಬೇಕ್ರಿ. ದೇವ್ರ ಚಂದ ನಡೆಸ್ಕೊಟ್ಟಂದ್ರೆ ಚಲೋ ಹೊತ್ನಾಗೆ ಮಾಡ್ಕೊಂಡು ಹೋಗ್ಬೇಕ್ರಿ. ಏನು ಯಾರ ಕೈ ಕೇಳಿ ಏನು ಕೆಲಸ ಮಾಡುತ್ತೆ ರೈತರಾಗೋದ್ರಿ. ಹಿಂಗಿದ್ದ ಹೊತ್ನಾಗ ಎಷ್ಟೇ ಗೌರ್ಮೆಂಟ್ ನೌಕರಿ ತೊಗೊಂಡ್ರು 60 ವರ್ಷ ತನಕ ಕಟ್ಟೆ. ಒಂದು ಮಾತು ಹೇಳಕ್ಕೆ ಏನು ಇಷ್ಟಪಡ್ತೀನಿರಪ್ಪ ಅಂತಂದ್ರೆ, ಇವು ತುಂಬ್ಯಾದ್ರಿ ಹೋಗಿ ಹೊರಗೆ ಹೊಡಿವೋ ಮರ. ನಾನು ಹೊಲ್ದಾಗೆ ಹೊಡಿತಲ್ಲ ನೀನು. ರಾಶಿ ಮಷಿನ್ದು ನೀವು ಪಕ್ಕ ಡ್ರೈವರ್ ಅದಕ್ಕೆ ಹೌದಾ? ನಿಂದ್ರ ಮತ್ತು ಟ್ರೇಲಿ ಒಳಗೆ ಹಾಕ್ಬೇಕ್ರಿ. ಟ್ರೇಲಿ ಒಳಗೆ ಹಾಕಿದೆವು ಅಂದ್ರೆ ಮತ್ತೆ ಬರ್ತಾನೆ ಹಂಗೆ ಏನು ಹೇಳಕ್ಕೆ. ಒಂದು ಸತಿಗೆ ತುಂಬಿಡ್ತಾವ. ಹೆಂಗದ್ರಿ ನಮ್ಮದು ನೋಡ್ರಿ. ಒಂದು ಸತಿ ಇವನೇ ನೋಡ್ರಿ ಅವ ಗಾಡಿ ಹೊಡ್ಯಾವ. ಈಗ ನಡಿಯಪ್ಪ ಹೊಳ್ಳಿ ಹೊಡ್ಯಕತ್ತಿ. ಬಾ ಹಿಂದಕ್ಕೆ ಬಾ. ಬಿಟ್ಟು ಹೊಂಟ ನೋಡು ಮರ. ಸರಿ ಅವ್ರು ಅದಕ್ಕೆ ಹೇಳ್ತೀನಿ ಚಂದ ಹೊಡಿ. ಹಿಂಗೆ ಹೊಡ್ಕೊಂಡು ಆಮೇಲೆ ಏನೈತಿ ಒಟ್ಟು ಅಟ್ಟೆ ನಮಗೂ ಭಾಳ ಆಗಲ್ರಿ. ಇದು ಎಲ್ಲ ಕೂಡಿ ಅದೊಂದು ಟ್ಯಾಕ್ಟ್ರ್ ಟ್ರಿಪ್ ತುಂಬ್ತದೆ ನೋಡ್ರಿ. ಅದನ್ನು ಗೋಡನಕ್ಕೆ ಹಾಕ್ಬೇಕು. ಭಾಳ ಅದ್ರಿ ಕೆಲಸ. ಹುಲ್ಲು ಒಂದದ. ಹುಲ್ಲು ತೊಗೊಂಡೋಗಿ ದನಗಳಿಗೆ ಹಾಕ್ಬೇಕು. 1-2 ಕಸ ಮಾಡೀನಿ. 1-2 ಕುರಿ ಅದಾವ. ಇನ್ನೂ ಮಾಡೋದು ನೋಡ್ರಿ. ಹೊಲ್ದಾಗ ಮಾಡೋದು ಹೈರಾಣ ಆದಕ್ಕೆ ಐತೆ ಅನ್ನೋದಷ್ಟೇ ಖರೆ. ಬಟ್ ನೆಮ್ಮದಿ ಐತ್ರಿ ಜೀವನ.
ನಮಗೇನು ಬೇಕಾದ್ರೆ ತಿನ್ನೋದು ಇದು ಮಾಡೋದು ಉಣೋದು ಚಲೋ ಅದ್ರ ಜೀವನ. ಆಯ್ತು ರೀ, ಇದು ಒಂದು ಆಯ್ತು. ಈಗ ಒಂದು ಎಕರೆ ಅಟ್ಟೆ ಬಂದ್ರೆ ನಮ್ಮ ಪಾಲಿಗೆ ಇದನ್ನೊಂದು ಮುಗಿಸ್ಕೊಂಡು ಕಲ್ಲ ಮುಳ್ಳಾಗ ಹೊಡಿತಾನ ಇದು. ಈಗ ಹೋಗಿ ಟ್ರಾಲಿ ಒಳಗೆ ಹಾಕಿ ಕಿಸಂದ್ರೆ ಆಮೇಲೆ ಏನದ ಇದು ಗೋಡೌನ್ಗೆ ಹಾಕ್ಲು ಏನು ಮಾರಿ ಬರಲು ಗೋಡೌನ್ಗೆ ಹಾಕ್ಬಿಡ್ತೀನಿ ರೀ. ಇದನ್ನು ಟ್ಯಾಕ್ಟ್ರು ನಮ್ದೇ ರೀ. ಇದು ಚಲೋ ಅದೇನು ನೋಡ್ರಿ ಹೆಂಗದ ಟ್ಯಾಕ್ಟ್ರ. ಸ್ವಲ್ಪ ಕತ್ಲದಂಗೆ ಅದಕ್ಕೆ ಲೈಟ್ ಹಚ್ಚಾನ. ಮತ್ತೆ ಬಂದು ಹಂಗೆ ಹೇಳ್ತಿರ್ದಾನ. ಈಗ ಹೋಗಿ ಇಲ್ಲಿ ನಮಗೆ ದಾರಿ ತೋರಿಸ್ತಾರೆ. ಇಲ್ಲೇ ನಮ್ಮ ಇದ್ರಾಗೆ ಗೋಡೌನ್ದಾಗೆ ಹಾಕಿ ಗೋಳೆ ಮಾಡ್ಬೋದು. ಗೋಳೆ ಮಾಡಿ ಆಮೇಲೆ ಏನದ ಇದು ಮಾರಿ ಬರಲು ಹೆಂಗೆ ಇರಲಿ ಮಾರಿ ಬರೋಣ್ರಿ. ಏನದ ದಾರಿ ತೋರ್ಸಕತ್ತನ್ರಿ. ಮ್ಯಾಪ್ ಹಾಕ್ಯನ್ರಿ ನಮ್ಮ ಡ್ರೈವರ್. ಮ್ಯಾಪ್ ಒಂದು ಆಗ್ಯಾವಲ್ರಿ. ಮಾಡ್ಕೊಂಡು ಹೆಂಗೆ ಬೇಕಾದ್ರೆ ನಂಗೆ ಹೋಗ್ಬೋದು. ನಿಂದ್ರು ಕಾಕ ಬರಬೇಡ, ಗಾಡಿ ಹೊಂಟದ ರೈತರದು. ಇಲ್ಲೇ ಎಲ್ಲ ಉಳ್ಸಾಕತ್ತಾನ. ಒಂದು ಕಲ್ಲದು ಸಾಪಸ್ ಬಿಡಿ. ಉರ್ಸಾಲೆ ಹೊಡ ಏನು ನೋಡುತ್ತಾ ಬಿಡುವುದಿಲ್ಲ. ಹಿಂಗೆ ಹೊಡಿತಾನಪ್ಪ. ಕಾಲ್ದಾರ ಏನು ನೋಡಿದ್ರೆ ಹೋಗೋದ್ರಂಗೆ. ಇದು ಒನ್ ವೇ ಐತೆ ನೋಡು, ಯಾರು ಹೊಂಟಿಲ್ಲ. ನಡಿ ಹೋಗೋದೇನು ಮಾಡೋದು. ಕೆಲಸ ನಡೆದಲ್ವೋ ಕಾಲಾಗ. ಸಾಕು ಸಾಕು ಸಾಕು, ಯಾರು ಅರ್ಜೆಂಟ್ ಇಟ್ಟಿದೆ. ಏಯಪ್ಪ ಹೋರಿ ಅಣ್ಣ, ನಮ್ಮದೇ ತಪ್ಪಿದ್ರಿ. ಒನ್ ವೇ ಅದ, ಒನ್ ವೇದಾಗ ಬಂದೀವಿ. ರೋಡ್ ಮ್ಯಾಪ್ ಏನು ಹೇಗೆ ತೋರ್ಸಾಕತ್ತೀವಿ. ಇಲ್ಲಿ ತೋರಿ ನಾವು ಬರ್ತೇವ್ರಿ. ಬತ್ತಪ್ಪ ಅಡತಿ ಬತ್ತು. ಅಡತಿಯಾಗ ಏನದ ಸೀದಾ ಹಚ್ಚು ಗಾಡಿ. ಹಾಂ, ಮತ್ತೆ ಹೇಳ್ತಿರ್ತಾನೆ ಹಂಗೆ ಏನ್ರಿ ಬರುತ್ತೆ ಗಾಡಿ. ಹೋಗೋಣ್ರಿ ಈಗ. ಹೋಗೋಣ ನಡೀಪ. ಖಾಲಿ ಆಯ್ತಲ್ಲ. ರೊಕ್ಕ ಎಷ್ಟು ಬಂದು ಅಂದ್ರೆ ಒಂದು 15 ಸಾವಿರ ರೂಪಾಯಿ ರೊಕ್ಕ ಬಂದು ರೀ. ಮೊದಲ 25,000 ರೂಪಾಯಿ ಇದ್ದು 40,000 ರೂಪಾಯಿ ಆಗ್ಯಾವ. ಸರ್ ನಿಂದ್ರಿ ಹೋಗ್ತಾರೆ ನಿಂದ್ರಿ. ಬರ್ತಾರೋ ಮರ ಇವರು. ಹೊಂಟೆ ಅವ್ರ ಹೊಡಿ ಕೊಡು ಮರ. ರೋಡ್ ಹೊಂಟು ಹೊಡಿ. ಇನ್ನೂ ವಾಚಪ್ಪ. ಟ್ರ್ಯಾಕ್ಟರ್ ಎಲ್ಲಿ ಬೇಕಾದ್ರೆ ಹೋಗ್ತದ ಹೊಡೆದಿರ್ತಾನೆ. ನಮ್ಮ ಮನೆ ಕಡೆ ಹೋಗು ನೀನು. ಸ್ವಲ್ಪ ಹುಡುಗ ಅವಸರ ಮಾಡ್ತಾರೆ. ಹೀಗಾಗಿ ಇದೊಂದು ಟ್ರ್ಯಾಕ್ಟರ್ ಅದು ನೋಡ್ರಿ, ಎಲ್ಲದಕ್ಕೂ ಹೆಲ್ಪ್ ಆಗೈತೆ. ಆಮೇಲೆ ಇಲ್ಲಿ ಬೇರೆ ಹುಲ್ಲು ಬಂದದ. ದನಗಳಿಗೆ ಹುಲ್ಲು ಹಾಕಬೇಕು. ಗಾಡಿ ಇಲ್ಲೊಂದು ಕಡೆ, ಟ್ರಾಲಿ ಏನದ ಇಲ್ಲೊಂದು ಕಡೆ